ಏನಾತ್ ನಿನಗೆ? ಊರು ತುಂಬ ಸುದ್ದಿ ಮಾಡಿಯಲ್ಲ, ಎಲ್ಲರ ಆಕಿ ಸುಮ್ಮಿ ಗೊತ್ತಾತಂದ್ರೆ ನಿನ್ನ ಓಡ್ ಶೇಡ್ ಹೊಡಿತಾಳೆ ನೋಡು. ಅಯ್ಯ ಸುಮ್ಮನಿರ ಪುಸಿ, ಯಾರು ಹೇಳಕ್ಕೆ ಹೋಗ್ಬೇಕು ಆಕಿಗೆ? ನೀ ಹೇಳ್ಬೇಕು. ಈಗ ಹನುಮ ಅಂತ ಏನು ಹೇಳಂಗಿಲ್ಲ, ಮೊನ್ನೆ ಬರೋಬ್ಬರಿ ಕ್ಯಾಕರ್ಸಿ ಹೋಗ್ದಾರ ಆಕಿಗೆ, ಮತ್ತು ಆಕಿನ ಆಗಲಿ ಬಿಡು ಅನ್ನಕಿನ. ಅದೆಲ್ಲ ಬಿಡ್ರಿ, ಆ ಪಂಚಾಯತಿ ಕಟ್ಟಿತಾಕ ಬರ್ರಿ. ಗೌಡ್ರಿ ಹೇಳೇನು ನಾನು, ಹಿಂಗೆ ಹಿಂಗಾಗೈತಿ, ಒಟ್ಟು ಪಂಚಾಯತಿ ಮಾಡಿರಿ ಊರಾಗಿಂತ ಹೆಣ್ಮಕ್ಳಿದ್ರೆ ಹೆಂಗೆ ಅಂತಂದು. ಹೌದಾ, ಏನಂದ್ರೆ ಅವರು? ಹ್ಞೂ ಅಂದಾರ ಪಂಚಾಯತಿ ಮಾಡಕ್ಕೆ. ಅಂದೇನು ಮಾಡ್ತಾರೆ ಹೇಳು? ಮೊನ್ನೆ ಓಟ್ ಹಾಕ್ರಿ ಅಂತ ಕೇಳಕ್ಕೆ ಬಂದಿದ್ರ ಎಲೆಕ್ಷನ್ ಟೈಮ್ನಾಗ. ಈಕೇನು ಆಗ ದೊಡ್ಡ ಈಕಿನ ಮಿನಿಸ್ಟರ್ ಅನ್ಬೇಕು, ನಮ್ಮದೇ ಅವ್ರಿಗೆ ಜೋರು ಮಾಡಿದ್ಲು. ಏನು ಕೆಲಸ ಮಾಡಿರಿ ನೀವು ನಮ್ಮ ಓಣ್ಯಾಗ? ಒಂದು ನಳ ಹಾಕಿ ಕೊಟ್ಟಿಲ್ಲ, ಒಂದು ಕಲ್ಲು ಹೊಂದಿಸಿಲ್ಲ, ಒಂದು ರೋಡ್ ಮಾಡಿಲ್ಲ ಅಂತಂದು ಅವ್ರಿಗೆ ಸಿಟ್ಟು ಬಂದೈತಿ. ಈಗ ಬಿಡ್ತಾರೆ ಸಿಕ್ಕದ ಚಾನ್ಸ್ ಅಂತೇಳಿ ಬರೋಬ್ಬರಿ ಜಾಡಿಸ್ತಾರೆ. ತಡಿ ನೋಡುವಂತ್ರಿ, ನಡ್ರಿ ಎಲ್ಲಾರ ಅಲ್ಲೇ ನೋಡೇನ್ರಿ ಗೊತ್ತಾಕತಿ. ಸುಮ್ಮಿ ಓಣ್ಯಾಗ ಜಗ್ಗ ಮೆರ್ಯಾಕತ್ತಿದ್ಲ, ಬೇಷ್ ಮಾಡ್ಯಾಳ ಮಗಳು. ಈಗ ಚುಂಚಕಾಸಿ ಬರೀ ಇಟ್ಟಂಗಾಗೈತೆ ಅಡಿಗೆ. ಯವ್ವ ಬಾಲ್ ಬೇ, ಮನೆಗೆ ಹೋಗೋಣ ನಾವು. ಪಾಪಿ ಮನೆಗೆ ಹೋಗ್ಯಾರ ಏನು ಮಾಡ್ತಿದ್ದಿ? ಅಲ್ಲಿ ಹೋಗೋಣ ಬಾ, ಪಂಚಾಯತಿ ಕಟ್ಟಿದಾಗ ಪುಕ್ಷಟ್ಟಿ ಪಿಕ್ಚರ್ ತೋರಿಸ್ತಾರಂತ, ಆರಾಮ್ ನೋಡ್ಕೊಂಡು ಒಂದು 2 ತಾಸು ಟೈಮ್ ಪಾಸ್ ಮಾಡ್ಕೊಂಬರೋಣ ಬಾ. ಬರ್ತಂತ ಹೇಳಲೇ ಪುಷಿ, ನಾನು ಏನೋ ಹಿಂದ್ಲೋಣ್ಯಾನಾರಿಗೆ ಒಂದಿಷ್ಟು ಮಂದಿಗೆ ಹೇಳ್ಬೇಕು. ಇಲ್ಲ ನನಗೆ ಹೇಳಿಲ್ಲ ನಿನಗೂ ಹೇಳಿಲ್ಲ ಅಂತಾರೆ. ಅದಕ್ಕೆ ಪಲ್ಲವಿ ಆಗಿದ್ದಾಗ ಹೋತು, ಹಗ್ಲೆಲ್ಲ ಅದನ್ನ ವಿಚಾರ ಮಾಡ್ಕೊಂತ ಕುಂತ್ರೆ ಹೆಂಗೆ ಹೇಳು? ನಿಮ್ಮ ಮಾಮ ಹೇಳ್ಯಾರಲ್ಲ, ನಾ ಎಲ್ಲ ಸರಿ ಮಾಡ್ತಾನವ, ನೀ ಏನು ಚಿಂತೆ ಮಾಡಬೇಡ ಅಂತೇಳಿ. ಅದನ್ನು ಬಿಟ್ಟು ಒಂಚೂರು ಓದೋ ಕಡೆಗೆ ಬೇರೆ ಕಡೆ ಲಕ್ಷ್ಯ ಕೊಡು, ಒಂಚೂರು ಕಮ್ಮಿ ಆಕತ್ತದ ತಲೆಯಾಗಿಂದ. ಬರೇ ಹಗಲಾಗ 2 ತಾಸು ಅದನ್ನ ವಿಚಾರ ಮಾಡಿದೆ ಅಂದ್ರೆ ಇನ್ನೊಟ್ಟು ನಿಂದು ಮೂಡ್ ಹಾಳಾಕತ್ ನೋಡು. ಅಕ್ಕ, ನಾ ಏನಾರ ತಪ್ಪು ಮಾಡಿದ್ದೆ ಅಂದ್ರೆ ಈ ಥರ ಏನಾರ ನನ್ನ ಮೇಲೆ ಅಪೋದ ಬಂದಿದ್ರೆ ನಾ ಸುಮ್ಮನೆ ಇರ್ತಿದ್ದೆ. ಹೌದು ಬಿಡು, ನನ್ನ ತಪ್ಪೈತೆ ಅಂತೇಳಿ. ನಾ ಏನು ತಪ್ಪು ಮಾಡಲಿಲ್ಲ, ಇಷ್ಟೆಲ್ಲ ಅಪೋದ ಹಾಕ್ಯಂದು ಸುಮ್ಮನಿರಂದ್ರೆ ಹೆಂಗಿರಲಿ ಹೇಳು? ಹೌದವ, ನೀ ಅನ್ನೋದು ಖರೆ ಐತಿ. ಹಂಗಂತೇಳಿ ನನ್ನ ತಪ್ಪಿಲ್ಲ ಆದ್ರೆ ಹಿಂಗಾಗೈತೆ ಅಂತ ಸುಮ್ಮನೆ ಕುತ್ಕೊಂಡೆ ಅಂದ್ರೆ ಅತ್ಗಂತ ಎದಕ್ಕೆ ಬರ್ತೈತೆ ಹೇಳೋ ಜೀವನ? ಸ್ವಲ್ಪ ಧೈರ್ಯ ತಗ ನೀನು. ನಿಮ್ಮ ಅದನ್ನಲ್ಲ ಹೇಳ್ಯಾನ, ಮತ್ತು ಸರಿ ಮಾಡ್ತಾನೆ ಅಂದಾನಲ್ಲ, ಸಮಾಧಾನ ಆಗಿರು. ಹಂಗೆ ಅದು ಬಂಗಾರ ಒಮ್ಗೆ ಬಂಗಾರ ಆಗೋದಲ್ಲ, ಅದನ್ನು ಕಾಸಿ ಕರಗಿಸಿ ಬಡೋದು ತಟ್ಟಿ ಎಲ್ಲ ಮಾಡಿದಾಗ ಒಂದು ಹೊಡಿಬೇಕತಿ. ಹಂಗೆ ನಿನಗೂ ಇಷ್ಟೆಲ್ಲ ಅಪವಾದ ಬಂದವಂದ್ರೆ ಎಲ್ಲ ಪರಿಹಾರ ಆಗೇ ಹಾಕವು. ನೋಡ ಅಲ್ತಕ್ಕ, ನಾವು ಅದನ್ನು ಹೇಳ್ತೇವೆ. ಈಕೆ ನಮ್ಮ ಮಾತು ಕಿವ್ಯಾಗ ಹಾಕ್ಯವಲ್ಲು, ನೆಟ್ ಉಣ್ವಲ್ಲು ತಿನ್ವಲ್ಲು, ಸುಮ್ಮನೆ ಗೊಳ 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 ಅಂತ ಹತ್ತಗಂತ ಕುಂತ್ಬಿಟ್ಟಾಳವ. ನನಗಂತ ಏನು ಮಾಡ್ಬೇಕಂತಂದು ತಿಳಿದಂಗಾಗೈತಿ. ಪರಮೇಶಣ ಮನ್ಯಾಗದ ಏನಪ್ಪ? ಇವ ಈಗ ಯಾರು ಬಂದ್ರವ ಮತ್ತೆ? ಅಯ್ಯ ಮಂಜಪ್ಪೇನ, ಬಾ ಒಳ ಬಾರ ಆತಮ್ಮ. ಯಾಕೆ ಅಣ್ಣ ಭಾಳ ದಿನಕ್ಕೆ ನಮ್ಮ ಮನೆಯವ್ರು ನೋಡ್ಕೊಂಬಂದಿಯಲ್ಲ? ಅದು ಗೌಡ್ರು ಪಂಚಾಯತಿ ಸೇರ್ಸ್ಯಾರ, ಅದಕ್ಕೆ ಪಂಚಾಯತಿ ಕಟ್ಟಿತಕ್ಕ ನೀವು ನಿಮ್ಮ ಮನೆಯವ್ರ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬರ್ಬೇಕಂತ ಕರ್ಕೊಂಬರ್ಲಿ ಮಂಜ ಅಂದ್ರು, ಅದಕ್ಕೆ ಬಂದನಿ. ಅಲ್ಲಪ್ಪ, ಅವ್ರ ಪಂಚಾಯತಿ ಸೇರ್ಸೋದಕ್ಕೆ ಇವ್ರ ಮನೆಯವ್ರು ಎಲ್ಲರೂ ಬರೋದಕ್ಕೆ ಒಂದಕ್ಕೊಂದು ತಾಳ ಮೇಳ ಹೊಂದಿಕೆನೇ ಇಲ್ಲಲ್ಲ ತಮ್ಮ? ಅಯ್ಯ ಅಲ್ಲಲ್ತಕ್ಕ, ಸುಮ್ಮಕ್ಕರು ಮತ್ತು ಪರಮೇಶ್ವರ್ ಮನೆ ಮೇಲೇನ ಇರೋದು ಈಗ ಪಂಚಾಯತಿ. ಅವ್ರ ಮನೆ ಮೇಲೆ ಯಾರ ಹೇಳ್ಯಾರ ಹಿಂಗೆ ಆಗೈತೆ ಅವ್ರ ಮನ್ಯಾಗ ಅಂತೇಳಿ, ಅದಕ್ಕೆ ಗೌಡ್ರು ಪಂಚಾಯತಿ ಸೇರ್ಸ್ಯಾರ. ಏನು ಎತ್ತ ಕೇಳೋನ್ ಕರ್ಕೊಂಬರ್ಲಿ ಅಂತೇಳಿ. ಸರಿ ತಗಲ್ಲಲ್ತಕ್ಕ, ಬರ್ತೇನೆ ನಾನು. ಗಡ ಬಂದ್ಬಿಡ್ರಿ ಹಂಗಾರ ಅಲ್ಲಿ. ಅಲ್ತಕ್ಕ, ಏನಿದು ಹೆಂಗ ಅಂದ್ರೆ ಅವ್ರ ತನಕ ಹೆಂಗೆ ಗೊತ್ತಿದ್ ವಿಚಾರ? ನಾವು ನೋಡಿದ್ರೆ ನಮ್ಮ ಮನೆಯಾಗ ಅಷ್ಟ ಮಾತಾಡೇವಿ, ನಮ್ಗೆ ಆಟ ಗೊತ್ತೈತಿ ಅಂತ ತಿಳಿದೇವಿ. ಇದು ನೋಡಿದ್ರೆ ಊರವ್ರಿಗೆಲ್ಲ ಗೊತ್ತಾಗೈತಲ್ಲ, ಹೆಂಗ್ ಮಾಡೋದೀಗ? ಇಂಥ ಮಗಳ ಹಡದ ತಪ್ಪಿಗೆ ಇನ್ನು ಏನೇನು ಅನುಭವಿಸ್ಬೇಕ? ನಾವು ಜೀವನದಾಗ ತಲೆ ಎತ್ತಿಗೆಂದು ಅಡ್ಡಾಡ್ದಂಗೆ ಮಾಡ್ಬಿಟ್ಲು ನೋಡಿಕಿ. ಈಕೆ ಅಂತ ಮಗಳು ಹುಟ್ಟದಿದ್ದಿದ್ರೆ ಚಲೋ ಇರ್ತತ್ತನ. ನನಗೆ ಏನು ಹಾಕೋಬೇಕು, ಹುಟ್ಟಿದ್ಲು ಸಾಕಾಗಿತ್ತು. ಈಕೆ ಮುಂದೆ ಹಿಂಗೆ ಆಕತಿ ಅಂದಿದ್ರೆ ಹುಟ್ಟತಿಗೆ ಕುತ್ತಿಗೆ ಹೆಚ್ಚಿ ಬಿಡ್ತಿದ್ದಿಕ್ಕಿನ್ನ. ಯವ್ವ, ಈಗೂ ಏನು ತಪ್ಪಾಗಿಲ್ಲ ಬೇ. ನಾ ಏನು ತಪ್ಪು ಮಾಡಿಲ್ಲ ಅಂದ್ರೆ ನೀ ನನ್ನ ಮೇಲೆ ಇಷ್ಟಿಷ್ಟೆಲ್ಲ ಬೈದಾಡಕತ್ತಿಯಲ್ಲ, ಆತು. ನೀ ಕೊಟ್ಟ ಜೀವನ ಇದು, ನಿನ್ನ ಕೈಯಲ್ಲೇನು ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡು ನನ್ನ. ಈಗ ಸಾಯಿಸು, ನಾನೇನು ಒಲ್ಲ ಅನ್ನಂಗಿಲ್ಲ. ಸಾಯಿಸ್ತಾನಲ್ಲೇ ಬಿಡ್ತಾನಂತ ಮಾಡಿ. ಈಗ ಹೋಗಿ ಬರ್ತಾನೆ ಅಲ್ಲಿ ಪಂಚಾಯತಿ ಕಟ್ಟೆಗೆ, ಏನಾಗತ್ತೆ ನೋಡ್ಕೊಂಡು ಬಂದು ನಿನಗೂ ಒಟ್ಟು ವಿಸ ಕೊಟ್ಟು ನಾವು ಗಂಡ ಹೆಂಡತಿ ಎಲ್ಲರೂ ವಿಸ ಕುಡಿದು ಸತ್ತು ಹೋಗ್ಬಿಡ್ತೇವೆ. ನೀ ಮುಂದೆ ಹೋಗು, ನಾವು ಹಿಂದೆ ಬರ್ತೇವೆ ಅಷ್ಟೇ. ಹಿರಿಯರು ಅಂತಾರ ವಯಸ್ಸದರ ಮುಂದೆ ವಯಸ್ಸಾಗಲ್ದಾರ ಹಿಂದೆ ಅಂತಂದು. ಈಗ ಹಂಗಲ್ಲ, ಮೊದ್ಲು ನಿನ್ನ ಕಳಿಸ್ತೇನೆ, ಆಮೇಲೆ ನಾವು ಬರ್ತೇವೆ. ಇವ ಹೋಗ್ಲಿ ಬಿಡ್ಬೇ, ಯಾಕೆ ಹಂಗೆ ಅಪಶಕನ ಮಾತಾಡ್ತಿದ್ದಿ? ಆಕೆ ಏನು ಮಾಡಿಲ್ಲ ಅಂತಾಳ, ಎಷ್ಟು ಹೇಳಿದ್ರೆ ಕೇಳಂಗಿಲ್ಲ. ನಡಿ ನೀವಂತ. ಸರಿ ನಡಿ ಪಲ್ಲವಿ, ನಡಿ ಹೋಗೋಣ, ನಮ್ಮೂರಿಗೆ ಹೋಗ್ಬಿಡೋಣತ್ಲ. ನೀ ಇಲ್ಲಿ ಇರೋದ ಬೇಡ. ಬರ್ತಾನಕ್ಕ, ನಿಮ್ಮೂರಿಗೆ ಬರ್ತಾನೆ. ಆದರೆ ಈಗಲ್ಲ. ಇದು ಯಾವ್ದು ನಂದೇನು ತಪ್ಪಿಲ್ಲಿದ್ರಾಗ ಅಂತೇಳಿ ಗೊತ್ತಾಗ್ಲಿ, ಆಮೇಲೆ ಬರ್ತಾನೆ ನಿಮ್ಮೂರಿಗೆ. ಇಂಥ ಕಳಂಕ ಹೊತ್ಕೊಂಡು ಊರಿಂದ ಊರಿಗೆ ಹೋದೆ ಅಂದ್ರೆ ನೋಡು, ಸಪ್ ಮುಚ್ಚಿಣಕ್ಕ ಮಗಳನ್ನ ಬೇರೆ ಊರಿಗೆ ಕಳಿಸಿದ್ರಂತ ಅವು ಅಪ್ಪನ ಮೇಲೆ ಇನ್ನಷ್ಟು ಮಾತಾಡ್ತಾರೆ ಜನ. ಅದಕ್ಕೆ ಮೀನಾಕ್ಷಿ, ನೀ ಪಲ್ಲವಿ ತಾತ ಇರವ ಬರಕ್ಕೆ ಹೋಗ್ಬೇಡ. ಏನ ಜೀವ ತಡ್ಕೊಳಂಗಿಲ್ಲ, ಹೊಟ್ಟೆನ ಸಂಕಟಲ್ಲ, ಹಂಗಾಗಿ ಮಾತಾಡ್ತಾನೆ. ಮತ್ತು ಒಬ್ಬಕಿನ್ನ ಬಿಟ್ಟು ಬರಬೇಡವ, ಏನು ಕಿನ್ನಾರು ಮಾಡ್ಕೊಂಡಾಳಾಕಿ. ಅದಕ್ಕೆ ಸರಿ ತಗೋಯವ, ನೀ ಹೋಗಿರು. ಅಪ್ಪಗೆ ಫೋನ್ ಮಾಡಿ ಹೇಳ್ತೇನೆ, ನಾನು ಅಲ್ಲಿಗೆ ಬರಕ್ಕೆ ಹೇಳ್ತೇನೆ. ಸುಮ್ಮನೆ ಇದಕ್ಕೆ ಅನ್ನದ್ಲೇ ತಾಯಿ ಕಳ್ಳ ಅಂತೇಳಿ. ನೋಡು, ನಿನ್ನ ಮಗಳ ಮೇಲೆ ಎಷ್ಟು ಸಿಟ್ಟಿದ್ರು ನೀನು ಆಕೆ ಜೊತೆಗೆ ಇರು, ಆಕಿನ ಒಬ್ಬಕಿನ ಬಿಡಬೇಡ, ಏನಾರು ಮಾಡ್ಕೊಂಡಾಳ ಅಂತೀಯಲ್ಲ. ಇದನ್ನು ನೋಡು ದೊಡ್ಡದಂದ್ರೆ. ನಿನ್ನ ಮಗಳ ಮೇಲೆ ನಿನ್ನ ನಂಬಿಕೆ ಐತಲ್ಲ, ಏನು ತೊಂದರೆ ಆಗಂಗಿಲ್ಲ. ಬಾ, ಅವ್ರು ಯಾರು ಏನು ಮಾತಾಡ್ತಾರ, ನಾನು ಇರ್ತಾನೆ ನಿನ್ನ ಜೊತೆಗೆ.
ಏನು ಮಾಡೋದ ಲಲ್ಟಕ್ಕ, ನನಗೇನ ನನ್ನ ಮಗಳ ಮೇಲೆ ನಂಬಿಕೆ ಐತಿ. ನೋಡು ಇಷ್ಟು ಗಡ ಆಲ ಊರವ್ರಿಗೆಲ್ಲ ಗೊತ್ತಾಗಿ ಪಂಚಾಯತಿ ಕರೆಸ್ಯಾರ ಅಂದ್ರೆ ನನ್ನ ಹೊಟ್ಟೆಗೆ ಎಷ್ಟು ಸಿಟ್ಟು ಬೆಂಕಿ ಬೀಳಾಕಿಲ್ಲ ಹೇಳು. ಏ ಗುಂಡವ ಕರೆ ಹೇಳು, ಪಂಚಾಯತ್ ಸೇರೈತಿ ಅಂತೀರಿ, ನೋಡಿದ್ರೆ ಯಾರ್ಯಾರು ಬಂದಿಲ್ಲಲ್ಲ, ಏನು ಸುಳ್ಳು ಹೇಳಿದೆ ನಮಗೆ? ನಾನು ಯಾಕಲ್ಲಿ ಸುಳ್ಳು ಹೇಳಿ? ತಡ್ಕ ಒಂದು ಸ್ವಲ್ಪ, ನಿನಗೆ ಕೆಲಸ ಇಲ್ಲ, ನೀ ಗಡ ಬಂದ್ರೆ ಅವ್ರಿಗೇನು ಉಳ್ದರಿಗೆ ಕೆಲಸ ಇರಲ್ಲ ಅಂತ ಮಾಡೇನು? ಅದೇ ನೋಡಲ್ಲಿ ಬಂದ ಬಿಟ್ರೆ. ಪರಮೇಶಿ ನಿಂದೇನು ತಪ್ಪಿಲ್ಲ, ಇನ್ನೂ ಏನು ರುಜುವಾತಾಗಿಲ್ಲ, ಯಾಕೆ ಹಿಂಗೆ ಮಕ್ಕಳು ಹೇಳಿಬಿಟ್ಗೆ ನಿಂತ್ಕೊಂಡ್ರಿ? ನೋಡಿದ್ರಿಗೆ ನಿಮ್ದು ಏನೋ ತಪ್ಪೈತಿ ಅನ್ನಂಗೆ ಕಾಣ್ತತಿ. ಆರಾಮಾಗೇನಿಲ್ರಿ, ಒಂದು ಸ್ವಲ್ಪ ಏನಾಗಂಗಿಲ್ಲ. ಸರಿ ತಗೊಳ್ರಿ. ಏನಪ್ಪ ಎಲ್ಲರೂ ಬಂದಿರಲ್ಲ, ಪಂಚಾಯತಿ ಚಾಲು ಮಾಡ್ಬೋದಾ? ಹ್ಞೂ ರೀ ಗೌಡ್ರೆ, ಎಲ್ಲರೂ ಬಂದೆ ತಗೊಳ್ರಿ. ಅಲ್ಲ ನಾಗಪ್ಪ, ನೀನು ಪಂಚಾಯತಿ ಕಟ್ಟಾಗ ಒಬ್ಬ ಮೆಂಬರ್ ಬಾ ಕುತ್ಕ, ಇಲ್ಲಿ ಪಂಚಾಯತಿ ಮಾಡೋಕ್ಕಾರ ಜೊತೆಗೆ ಇರ್ಬೇಕು, ಹಂಗೆ ಹೊರಗೆ ನಿಂತ್ರೆ ಹೆಂಗೆ ನೀನು? ಅಯ್ಯ ಗೌಡ್ರೆ, ನಗಣ್ಣವ್ರನ್ನ ಕರಿಬೇಡ್ರಿ, ಅವರು ಎಷ್ಟೊತ್ತಿದ್ರು ಅವ್ರ ಗೆಳೆಯನ ಪರವಾಗಿನ ಮಾತಾಡ್ತಾರೆ. ಇದೊಂದು ವಿಚಾರಕ್ಕೆ ಅವ್ರನ್ನ ಹೊರಗೆ ಇಟ್ಟ ಮಾತಾಡ್ಬಿಡ್ರಿ ನೀವು. ಅಲ್ಲವಾ ಅದೇ ಹೆಂಗಕತ್ತೇಳು? ಪಂಚಾಯತಿ ಅಂದ್ರೆ 4 ಮಂದಿ ಸೇರಿ ಏನು ನಿರ್ಧಾರ ಮಾಡ್ತೀವಿ ಅದ್ರ ಮೇಲೆ ನಿಂತಿರ್ತೈತಿ ಎಲ್ಲ ನಿರ್ಧಾರ. ಈಗ ನಾವಿಬ್ಬರ ಏನು ನಿರ್ಧಾರ ಮಾಡೋಕ್ಕಾಗತ್ತಿ? ಅವ್ರು ಇನ್ನಿಬ್ರು ಕರೆದ್ರೆ ಅವ್ರು ಊರಾಗಿಲ್ಲ, ಬೇರೆ ಕಡೆಗೆ ಹೋಗ್ಯಾರ. ಈಗ ಅಂಥದ್ರಾಗ ನಾಗಪ್ಪಗೂ ಬೇಡ ಅಂದ್ರೆ ಮತ್ತು ನಾವಿಬ್ಬರ ನಿರ್ಧಾರ ಮಾಡೋಣ ಇದನ್ನು. ಗೌಡ್ರ ಏನಾರ ಆಗಲಿ ನಾಗಪ್ಪನ ಇದ್ರ ಕರೆಯಂಗಿಲ್ಲ ನೀವು. ಆತು ತಗೊಳಪ್ಪ, ಎಲ್ಲರೂ ಹಂಗೆ ಅಂತೀರ ಅಂದ್ರೆ ನಿಮ್ಮಂತೇನಾಗಲಿ. ಹೇಳವ, ಏನು ತೊಂದರೆ ಆಗೈತಿ, ಏನಿಲ್ಲ? ಅದೇನಂದ್ರೆ ಗೌಡ್ರ, ಸುಮ್ಮಿ ಮಗಳು ಹಿಂಗೆ ಟೂರ್ ಹೋಗಿದ್ಲರೆ, ಅಲ್ಲಿಂದ ಬರಬೇಕಾರ ಎಂತೆಂಥವ ಫೋಟೋ ತಂದ್ರಿ, ಅವ್ನು ನೋಡೋಕ್ಕಾಗಂಗಿಲ್ಲ ಅಂತ ನಮ್ಮನೆ ಅದಾವಂತ. ಅಂಥ ಫೋಟೋಗಳೆಲ್ಲ ಫೋನ್ನೇ ತಕ್ಕಂದು ಬಂದು ಊರಾಗೆಲ್ಲ ಹದಿಗಾಡ್ಸಕತ್ತಾಳ್ರಿ. ಆಕೆ ಒಬ್ಬಕ್ಕೆ ಹಾಳಾಗದಿರಲಿ, ಊರನ್ನ ಹೆಣ್ಮಕ್ಳು ಆಕೆ ಒಬ್ಬಕ್ಕೆ ಕಂಡು ಇನ್ನೊಬ್ಬಕ್ಕೆ ಮಾಡಂಗಿಲ್ಲೇನ್ರಿ? ನಮ್ಮ ಊರಿಗೆ ಕೆಟ್ಟ ಹೆಸರು ನೋಡ್ರಿ ಇದು. ಹೆಂಗ್ರಿ ಹಿಂಗಾದ್ರೆ? ನಾಳೆ ನಮ್ಮ ಊರು ಇಂಥದಂತ ಹೇಳ್ಕೊಂಡು ಅಡ್ಡಾಡಕತ್ತೇನ್ರಿ ನಮ್ಮ ಕೈಯಿಂದ? ಯಾಕ ಬಿಡಾಡಿ, ಹೆಚ್ಚಿಗೆ ಆಗೈತಲ್ಲ ನಿಂದು. ನಿನ್ನ ಎದುರಿಗೆ ಏನು ಹೇಳಕ್ ಬಂದಿದ್ನೇನ ನನ್ನ ಮಗಳು ಹಿಂಗೆ ಆಗೈತೆ ನೀನು ನೋಡು ಪಂಚಾಯತಿ ಮಾಡಸ ಅಂತಂದು ನಿನ್ಗೆ ಯಾವಾಗ ಹೇಳಿದ್ಲಿದನಲ್ಲ? ಹಂಗ ದೊಡ್ಡದಾಗಿ ಬಂದ್ಬಿಟ್ಲು, ಈಕೆ ಮಗಳು ಹಾಳಾಗದಿರ್ಲಿ ಊರ್ ಮಂದಿ ಹಾಳು ಮಾಡ್ತಾಳ ಅಂತಂದು. ಬೇಂಡ್ಲಿ ಊರ್ ಬೇಂಡ್ಲಿ, ನೀನೇನ್ರ ನೋಡಿದ್ದೇನ್ಲೇ ಕೆಡ್ಡಾಡದ? ನೋಡ್ರಿ ಗೌಡ್ರ, ನಿಮ್ಮ ಎದುರಿಗೆ ಇಷ್ಟು ಜೋರು ಮಾಡ್ತಾರೆ ಇವರು. ಇನ್ನು ಮಗಳು ಇನ್ನೆಷ್ಟು ಜೋರು ಇರೋಕ್ಕಲ್ಲ, ತಾಯಿ ಈ ನಮ್ಮನೆ ಅದಾಳ ಅಂದ್ರೆ. ಏ ನಿಮ್ಮದು ತಪ್ಪು ಸೋಮವ್ವ, ಹಿಂಗೆಲ್ಲ ಮಾತಾಡಬಾರ್ದು. ಪಂಚಾಯತಿ ಅಂತ ಕರೆದ ಮೇಲೆ ನಮ್ಮನ್ನ ಎದಕ್ಕೆ ಕರೆದಿರ್ತೀರಿ? ನೀವು ಮಾತಾಡೋದಾತಂದ್ರೆ ಆತು ತಗರಿ, ನೀವು ಮಾತಾಡ್ಬಿಡ್ರಿ, ನಾವು ಎದ್ದು ಹೋಗ್ಬಿಡ್ತೀವಿ. ಏ ಇಲ್ಲಿ ತಗೊಳ್ರಿ ಗೌಡ್ರ, ಅವೇನೋ ಹೆಣ್ಮಕ್ಳು ಮಾತಾಡಕತ್ತೇವು, ಸುಮ್ಮನಿರವ ನೀವು ಮುಂದುವರ್ಸ್ರಿ ಗೌಡ್ರ. ಹೌದ್ರಿ, ಆ ಅಕ್ಕರ್ ಅನ್ನೋದು ಖರೆ ಐತಿ ನನಗನ್ಸೋ ಪ್ರಕಾರ. ಈಗ ಆ ಹುಡುಗಿ ಒಂದು ತಪ್ಪು ಮಾಡೋದಿರ್ಲಿ, ಆಕಿನ ನೋಡಿ ತಡಿ ನಾವು ಹಿಂಗೆ ಮಾಡೋನು, ಹಂಗೆ ಅಡ್ಡಾಡೋನು, ಈಕೆ ಹಂಗೆ ಇರೋನು ಅಂತಂದು ಬೇರೆ ಹುಡುಗರಿಗೆ ಹೆಂಗೆ ಅನ್ನಿಸ್ತು ಅಂದ್ರೆ ಅಂದಂಗೆ ನಮ್ಮ ಊರಿನ ಹೆಸರು ಹಾಳಾಕತಿ. ಇದಕ್ಕೊಂದು ಪರಿಹಾರ ನೀವು ಮಾಡಾಕಬೇಕು ನೋಡ್ರಿ ಗೌಡ್ರ. ನನಗನ್ನಿಸ್ತತಿ ಸುಮ್ಮನೆ ಇವ್ರನ್ನ ಊರಿಂದ ಆಚೆನ ಹಾಕ್ಬಿಡ್ಬೇಕು ಅನಿಸ್ತತಿ ನೋಡ್ರಿ. ಹೌದು, ಇವ್ರನ್ನ ಊರ್ ಬಿಟ್ಟು ಹೊರಗೆ ಕಳಿಸ್ಬೇಕು. ಊರಾಗ ಇದ್ರಂದ್ರೆ ಇನ್ನು ಏಸ್ ಮಂದಿ ಮನೆ ಹಾಳು ಮಾಡ್ತಾರೇನ ಇವ್ರು? ಹೌದು, ಊರ್ ಬಿಟ್ಟು ಹೊರಗೆ ಹಾಕ್ಬೇಕು. ನಮ್ದು ಅದ ನೋಡ್ರಿ. ಲೇ ತೊದ್ಲಿ, ಬಾಯಿ ಮುಚ್ಚಿಗೆ ನಿಲ್ಲ, ತತ ಪತತ ಅನ್ಕಂತ ಚಂದಾಗ ಹೋಗಿ ಗಂಡ ಮನೆ ಬಾಳೆ ಮಾಡೋದು ಗೊತ್ತಲ್ಲ, ಅವನ್ ಬೆನ್ ಹತ್ಕೊಂಡು ಅಡ್ಡಾಡ್ತಾಳೆ, ಇನ್ನು ಸಣ್ಣ ಹುಡುಗ ಅಡ್ಡಾಡ್ದಂಗ. ಮತ್ತೆ ಈಕಿಗೆ ಹೌದು ಒಳಗೆ ಹಾಕ್ಬೇಕು ಅವಳನ್ನ ಅಂತ. ಇವ ನೋಲ್ ಬೇ ಹೆಂಗೆ ಮತ್ತಲ್ತಲ್ಲ ಅವಳು ನನಗೆ. ನೀನೇ ಬೇಕಿಲ್ಲ ನನ್ನ ಮಗಳ ಗಂಡ ಮನೆಗೆ ಹೋಗಿ ಬಾಳೆ ಮಾಡೋದು ಬಿಡೋದು ಹೇಳಾಕ? ನಿಂದು ಏಟೈತೆ ಆಕೆ ನೀ ನೋಡ್ಕೆ. ನಿಂದ್ರ ಸಲುವಾಗಿ ಪಂಚಾಯತಿ ಸೇರಿಸಿರೋದು, ನನ್ನ ಮಗಳ ಸಲುವಾಗಿ ಅಲ್ಲ. ಹಂಗೆ ಸೇರಿಸಿದಾಗ ಮಾತಾಡುವಂತಂತ. ಹೌದು, ನಾನು ಪಂಚಾಯತ್ ಚಲೋ ಅದಾಗಿದ್ದನ್ನು ನೋಡಕತ್ತೇನೆ. ಅವ್ರನ್ನ ಹೊರಗೆ ಹಾಕ್ಬೇಕು, ಊರು ಬಿಟ್ಟು ಹೊರಗೆ ಕಳಿಸ್ಬೇಕು, ಅದನ್ನು ಮಾಡ್ಬೇಕು ಇದನ್ನು ಮಾಡ್ಬೇಕು ಅಂತಿರಲ್ಲ. ಏನು ಕಂಡು ಅನ್ನಕತ್ತೀರಿ ನೀವು? ನಿಮ್ಮಂತಲ್ಲಿ ಏನು ಸಾಕ್ಷಿ ಐತಿ ಹಿಂಗಾಗೈತಿ ಇದು ಅನ್ನಕ್ಕೆ? ಯಾರು ಹೇಳಿದ್ದು ನಿಮಗೆ ಇದನ್ನೆಲ್ಲ? ಹಂಗೆ ಕೇಳ್ಬೇಕು ನೋಡಪ್ಪ, ಇವ್ರಿಗೆ ಬಾಯಿ ಮೇಲೆ ಉತ್ತರ ಕೊಡೋರು ಇದ್ದಿಲ್ಲಲ್ಲ, ಅದಕ್ಕೆ ಬಾಯಿ ಬಂದಂಗೆ ಮಾತಾಡಕತ್ತಿದ್ರು. ನೋಡ್ತಮ್ಮ, ನಿಂದು ಎಷ್ಟು ಐತೆ ಅಷ್ಟು ಮಾಡ್ಕೆ ನೀನು. ಅವ್ರ ಮನೆಗೆ ಅಷ್ಟು ಅಳಿಯ ನೀನು, ಈ ಊರಿಗೇನು ಸಂಬಂಧ ಇಲ್ಲ. ನಿಂದು ಏನು ಮಾತಿದ್ರು ನಿಮ್ಮೂರಾಗ ಇಟ್ಕ, ಇಲ್ಲೇನಿದ್ರು ನಮ್ಮೂರಿದು ನಾವ ಪಂಚಾಯತಿ ಮಾಡೋದು, ನಾವ ನಿರ್ಧಾರ ಹೇಳೋದು. ಏನ್ರಿ ಅದು ಪಂಚಾಯತಿ ಮಾಡೋದು ನಿರ್ಧಾರ ಮಾಡೋದು? ನೀವು ಅರ್ಧಂಬರ್ಧ ಸತ್ಯ ತಿಳ್ಕೊಂಡು ಆ ಹುಡುಗಿ ಫೋಟೋ ಹಂಗಾಗೈತಿ ಬಂದೈತಿ ಅಂತಾರ ಅಂದ್ರೆ ನೀವು ಧೈರ್ಯ ಹೇಳ್ಬೇಕು. ಏನಾಗಲ್ಲವ, ನಾವು ಅದವಿ, ನಮ್ಮ ಊರಿನ ಪರವಾಗಿ ನಿನ್ನ ಜೊತೆಗೆ ನಾವು ಇರ್ತೀವಿ, ಅದು ಏನು ಬಂದದ್ದು ನಾವು ನೋಡ್ತೇವೆ ಅಂತ ಹಂಗೆ ಹೇಳ್ಬೇಕು. ಅದಷ್ಟು ಹಂಗಾಗೈತಿ ಅಂತ ಅರ್ಧಂಬರ್ಧ ಕಿವಿ ಬೀಳತ್ತಿಗೆನ ಊರು ಬಿಟ್ಟು ಹೊರಗೆ ಹಾಕಿದ್ರೆ ಇದೇನು ನೀವು ಮಾಡೋ ಪಂಚಾಯತಿ? ಈಗಿನ ಕಾಲದಾಗೇನ್ರಿ ಒಂದೇ ಒಂದು ಸಣ್ಣ ಫೋಟೋ ಸಿಕ್ಕರೆ ಸಾಕು, ಹೆಂಗೆ ಬೇಕಲ್ಲ ಅಷ್ಟು ಕೆಟ್ಟದಾಗಿ ಅದನ್ನು ಉಪಯೋಗ ಮಾಡ್ಕೊಂತಾರೆ. ಅಂಥದ್ರಾಗ ನೀವು ಆಕಿದಿನ್ನೂ ಪಕ್ಕನಾಗಿಲ್ಲ, ಹೌದು ಅಲ್ಲ ಆಕೆ ಫೋಟೋ ಅದು ಅನ್ನೋದು, ಹಾಲ ಅವ್ರನ್ನ ಹೊರಗೆ ಹಾಕಕತ್ತೀರಲ್ಲ ಊರು ಬಿಟ್ಟು ಅಂತ. ಹೌದಪ್ಪ, ನಮ್ಮ ತಾಕೇನು ಸಾಕ್ಷಿ ಇಲ್ಲ, ಹಂಗೆ ಹಾಕಾಕತ್ತೇವಿ. ಈಗ ನೀ ಮಾತಾಡಕತ್ತಿಯಲ್ಲ, ನಿನ್ನ ತಾಕೇನಾರ ಐತೇನು ಸಾಕ್ಷಿ ಆ ಹುಡುಗಿ ಅಲ್ಲ ಅಂದ ಅನ್ನಕ? ಅದ ಮತ್ತೆ ಹಂಗೆ ಕೇಳ್ರಿ, ಬಿಗಿ ಹಚ್ಚಂಗಿಲ್ಲ ನೀವು, ಅದಕ್ಕೆ ಮಾತಾಡಕತ್ತೇನ. ಇವ ಏನು ಅದೇನಂತಾರಲ್ಲ, ಹೊಳೆಯು ನೀರಿಗೆ ದೊಣ್ಣೆ ನಾಯಕನ ಅಪ್ಪಣೆ ಅನ್ನಂಗೆ ಇವ ಬಂದ ಮಾತಾಡಕ್ಕೆ ಸಸಿ ಸಲುವಾಗಿ. ಅಮ್ಮ ನೀವೇನು ಮಾತಾಡೋಕೆ ಹೋಗ್ಬೇಡ್ರಿ. ಏನೋ ವಯಸ್ಸಿನಾಗ ನನಗಿಂತ ದೊಡ್ಡವರು ಅಂಥೇಳಿ ನಿಮಗೆ ಮರ್ಯಾದೆ ಕೊಡಕತ್ತೇನೆ ಅಷ್ಟೇ. ಅದು ಬಿಟ್ಟರೆ ನೀವು ಮಾತಾಡೋ ರೀತಿಗೆ ಒಂದು ನಯಾ ಪೈಸೆ ಮರ್ಯಾದೆ ಕೊಡಬಾರ್ದು ನಿಮಗೆ. ನನ್ನ ಹತ್ರ ಎಲ್ಲದಕ್ಕೂ ಸಾಕ್ಷಿ ಪುರಾವೆ ಐತಿ, ಅದನ್ನ ಇಟ್ಕೊಂಡ ಮಾತಾಡಕತ್ತಿರೋದು. ಸುಮ್ಮನೆ ಯಾರೋ ಬಂದು ಏನೋ ಹೇಳಿದ್ರು, ಯಾರ್ದ ಮೇಲಿನ ವಿರುದ್ಧಕ್ಕೆ ನಾವು ಮಾತಾಡಿದ್ವಿ ಅಂತಂದು ಮಾತಾಡೋಕೆ ನನಗೇನು ಹುಚ್ಚಿಡ್ದಲ್ಲ. ಅಂದ್ರೆ ಏನಪ್ಪ ನಿನ್ನ ಮಾತಿನ ಅರ್ಥ? ನಮಗೆ ಕೆಲಸ ಇಲ್ಲಿ ಮಾಡಕ್ಕೆ ಹುಚ್ಚಿಡ್ದಕ್ಕೆ ನಮಗೆ, ಅದಕ್ಕೆ ಇಲ್ಲಿ ಬಂದು ಕುತ್ಕೊಂಡು ಇವ್ರ ಜೊತೆಗೆ ಹಲ್ಟಿ ಹೊಡ್ಯಾಕತ್ತೇವೆ ಅಂತ ಮಾಡಿ ಏನು? ಅಲ್ರಿ ಸಣ್ಣಗೌಡ್ರ, ಅವ ಎಲ್ಲಿ ಹಂಗಂದಾನ?
ಏನ ಕುಂಬಳಕಾಯಿ ಕಳ್ಳ ಅಂದ್ರೆ ನೀವು ಯಾಕೆ ಹೆಗಲ್ ಮುಟ್ಟು ನೋಡ್ಕೊಂತೀರಿ? ನಗಪ್ಪ ನೀ ಸುಮ್ಮನಿರ, ಶಾಲ್ನ್ಯಾಗ ಸುತ್ತ ಹೊಡ್ಯಕ್ಕೆ ಹೋಗ್ಬೇಡ ನೀನು. ಗೊತ್ತೈತೆ ನಮಗೆಲ್ಲ ನೀ ಹೆಂಗದಿದೆ ಅನ್ನೋದು. ನೀನು ಎಷ್ಟೊತ್ತಿದ್ರು ಗೆಳೆಯನ ಕಡೆಗೆ ನೀನು ಮಾತು. ನೋಡ್ರಿ, ಇದ್ರಾಗ ಯಾರ್ದು ಪರ ವಿರೋಧ ಅನ್ನೋದೇನಿಲ್ಲ. ನ್ಯಾಯದ ಪರವಾಗಿ ಹೇಳ್ಬೇಕು. ನೀವು ನ್ಯಾಯಸ್ಥಾನದಾಗ ಕುಂತೀರಿ ಅಂದ್ರೆ ಹಿಂಗೆ ಅನ್ಯಾಯದ್ದು ಮಾತಾಡಿದೆ ಅಂದ್ರೆ ನಿಮ್ಮ ಕುಂತಿರೋ ಜಗಕ್ಕರ ಏನು ಬೆಲೆ ಐತಿ? ಆತಪ್ಪ, ಅದೇನೈತಿ ಕೊಡು ನೀನು ಅಂತೇಳಿ ಸಾಕ್ಷಿ ಪುರಾವಿ ನಾವು ನೋಡ್ತೇವೆ. ಮತ್ತು ಒಂದ ಕಡೆಗೆ ಕೇಳ್ಕೊಂಡು ಹೆಂಗೆ ಹೇಳಕ್ಕಾಕತಿ? ಅದಕ್ಕೆ ಕೇಳಾಕತ್ತಿದ್ವಿನ ನಾವು. ಆಲ ಇವು ಹೆಣ್ಮಕ್ಳು ಸೇರ್ಕೊಂಡು ಊರಿಂದ ಹೊರಗೆ ಹಾಕ್ರಿ ಹಂಗೆ ಮಾಡ್ರಿ ಅಂತ ತಾವ ಮಾತಾಡಕತ್ತಿದ್ರಪ್ಪ.